ಹುಕ್ಕಳಂ ಹ್ಯಾಪಿ ಓಣಂ. ತುಂಬ ದಿವಸದ ನಂತರ ಮತ್ತೆ ನಾವು ತೋಟಕ್ಕೆ ಬಂದಿದ್ದೇವೆ ಹುಲ್ಲು ಕೊಯ್ಯಲಿಕ್ಕೆ. ಯಾಕೆಂದರೆ ಬೇರೆಯವರ ತೋಟದಿಂದ ಹುಲ್ಲು ತಂದದ್ದು ಜಾಸ್ತಿ ಆಗಿತ್ತು, ಹಾಗಾಗಿ ಅದೇ ಒಂದು 4 ದಿವಸಕ್ಕೆ ಸಾಕಾಯಿತು. ಹಾಗೆ ಇವತ್ತು ಬೆಳಗ್ಗೆನೇ ಹುಲ್ಲು ಕೊಯ್ಯಲಿಕ್ಕೆ ಬಂದಿದ್ದೇವೆ. ಬೇಗನೆ ಕೊಯ್ದು ಕೊಂಡೋದ್ರೆ ಒಂದು ಟೆನ್ಷನ್ ಫ್ರೀ ಆಗ್ತೇವೆ ಅಲ್ವಾ, ಹಾಗಾಗಿ ಬೇಗನೆ ಕೊಯ್ದು ಕೊಂಡೋಗೋಣ ಅಂತೇಳಿ ಬಂದಿದ್ದೇವೆ. ಹಾಗೆ ಮನೆಯಲ್ಲಿ ಉಳಿದ ಕೆಲಸವನ್ನು ಇನ್ನೂ ಹೋಗಿ ಮಾಡಬೇಕು, ತುಂಬ ಕೆಲಸ ಇದೆ, ಅದನ್ನೆಲ್ಲ ಮತ್ತೆ ಕಂಟಿನ್ಯೂ ಮಾಡೋದು. ಇವಾಗ ಮೊದಲಿಗೆ ಹುಲ್ಲನ್ನು ಕೊಯ್ತೇವೆ. ಹುಲ್ಲೊಂದು ಕೊಯ್ದಾಯಿತು. ಹುಲ್ಲು ಕೊಯ್ದಾಗುವಾಗಲೇ ಮಳೆ ಸ್ಟಾರ್ಟ್ ಆಯಿತು. ಹಾಗೆ ಇವಾಗ 2 ಗೋಣಿ ಹುಲ್ಲಾಯಿತು, ಇನ್ನು ಮನೆಗೆ ಹೋಗೋದು. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಿಡ್ಕೊಂಡೆ, ಎಲ್ಲ ಖಾಲಿ ಆಯಿತು ಕೊಂಡದ್ದು. ಹಾಗೆ ಇನ್ನು ಕೆಲಸದವರು ಬಂದರೆ ಅದನ್ನೆಲ್ಲ ಕಡಿದು ಬುಡಕ್ಕೆ ಇಡ್ತಾರೆ. ಹಾಗೆ ಮತ್ತೆ ಕರಿಬೇವನ್ನು ಇಲ್ಲಿಂದ ಕೊಂಡೋಗ್ಲಿಕ್ಕಿಲ್ಲ, ಮತ್ತೆ ಎಲ್ಲಿ ಚಿಗುರ್ತದೆ ನೋಡಿ ಅದನ್ನು ಕೊಂಡೋಗ್ಬೇಕಷ್ಟೇ. ಇವಾಗ ಮಳೆ ಜೋರು ಬರ್ತಾಯಿದೆ, ಇನ್ನು ಬೇಗನೆ ಮನೆಗೆ ಹೋಗ್ತೇನೆ. ಹುಲ್ಲು ಕೊಯ್ಯುವಾಗ ನಮ್ಮನ್ನು ಚಂಡಿ ಮಾಡಬೇಕು ಅಂತಲೇ ಮಳೆ ಬಂದದ್ದು. ನಾವು ತೋಟದಿಂದ ಇಲ್ಲಿಗೆ ಬಂದು ರೀಚ್ ಆಗುವಾಗ ಮಳೆ ಸ್ಟಾಪ್ ಆಗಿದೆ, ಆದರೆ ಮೋಡ ತುಂಬ ಇದೆ. ಹಾಗೆ ಸ್ವಲ್ಪ ಹುಲ್ಲು ಕೊಯ್ಯುವಾಗಲೇ ಮಳೆ ಬರ್ತಿತ್ತು. ಹಾಗೆ ನಮಗೆ 2 ಗೋಣಿ ಹುಲ್ಲಾಗಬೇಕು ಅಂತೇಳಿ ಸ್ವಲ್ಪ ಒದ್ದೆ ಹಾಕ್ಕೊಂಡೆ ಹುಲ್ಲು ಕೊಯ್ದೆವು. ಹಾಗೆ ಮನೆಗೆ ರೀಚ್ ಆಗುವಾಗ ಫುಲ್ಲು ಒದ್ದೆ ಆದೆವು. ಆದರೆ ಮನೆಗೆ ರೀಚ್ ಆದ ಕೂಡಲೇ ಮಳೆ ಕೂಡ ಸ್ಟಾಪ್ ಆಯಿತು. ಇನ್ನು ಬೇಗನೆ ಉಳಿದ ಕೆಲಸವನ್ನು ಮಾಡಬೇಕು. ವಿಳ್ಯದೆಲೆ ಕೊಯ್ಲಿಕ್ಕಿದೆ, ಅದೇ ರೀತಿ ಮನೆ ಗುಡಿಸಿ ಒರೆಸ್ಲಿಕ್ಕಿದೆ, ಅದೇ ರೀತಿ ಅಡುಗೆ ಆಗಬೇಕು. ತುಂಬಾ ಕೆಲಸ ಇದೆ. ನೋಡೋಣ, ಸಾಧ್ಯವಾದಷ್ಟು ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಈಗ ವಿಳೆದೆಲೆಯನ್ನು ಕೊಯ್ದು ಕಟ್ಟಿ ಅಂಗಡಿಗೆ ಕೊಟ್ಟಾಯಿತು. ಇನ್ನು ಬೇಗನೆ ಅಡುಗೆ ಮಾಡಬೇಕು. ಇವತ್ತು ಬೀನ್ಸ್ದು ಬೀಜ ಇದೆ, ಮೊನ್ನೆ ತಂದದ್ದು. ನಾನು ಎಲ್ಲವನ್ನು ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಗೆ ಅದರದ್ದು ಒಂದು ಗಸಿ ಮಾಡ್ತೇನೆ. ಸ್ವಲ್ಪ ಟೊಮೆಟೊ, ಕಾಯಿ ತುರಿ ಅದೆಲ್ಲ ಹಾಕಿ ಒಂಥರ ಗಸಿ ಮಾಡ್ತೇನೆ. ಹಾಗೆ ಅನ್ನ ಕೂಡ ಆಗಬೇಕು. ಇವಾಗ ಮೊದಲಿಗೆ ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ಇಡ್ತೀನಿ. ನಾನು ಮೊದಲಿಗೆ ಪೇಪರಿಗೆ ಬೆಂಕಿ ಕಡ್ಡಿ ಗೀರಿ, ಪೇಪರಿಗೆ ಬೆಂಕಿ ಹಿಡಿದ ಮೇಲೆ ತೆಂಗಿನ ಗರಿಗೆ ಹಿಡಿಯುವುದು. ಇಲ್ಲದಿದ್ದರೆ ತೆಂಗಿನ ಗರಿಗೇ ಬೆಂಕಿನೇ ಹಿಡಿಯೋದಿಲ್ಲ. ಯಾಕೆಂದರೆ ಇವಾಗ ಮಳೆ ಅಲ್ವಾ, ಅದು ಸ್ವಲ್ಪ ನೀರಿನ ಅಂಶ ಇದ್ದಾಗಿರ್ತದೆ. ಹಾಗಾಗಿ ಅದಕ್ಕೆ ಬೆಂಕಿನೇ ಹಿಡಿಯೋದಿಲ್ಲ. ಈ ಥರ ಮಾಡಿದರೆ ಬೇಗನೆ ಹಿಡಿತದೆ. ಕೆಲವರಿಗೆ ಒಲೆಗೆ ಬೆಂಕಿ ಮಾಡೋದಂದರೆ ತುಂಬ ಕಷ್ಟದ ಕೆಲಸ. ಯಾಕೆಂದರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಕೂಡ ಬೇಕು. ಕಟ್ಟಿಗೆಗೆ ಸ್ವಲ್ಪ ಬೆಂಕಿ ಹಿಡಿಬೇಕಿದ್ರೆ ಟೈಮ್ ತೊಗೊಳ್ತದೆ. ಸಪೂರ ಕಟ್ಟಿಗೆ ಆದರೆ ಬೇಗನೆ ಹಿಡಿತದೆ. ಇವಾಗ ತೋರ ಕಟ್ಟಿಗೆ ಇರುವಾಗ ಅದಕ್ಕೆ ಬೆಂಕಿ ಹಿಡಿಯೋದು ಸ್ವಲ್ಪ ಸ್ಲೋ. ಹಾಗಾಗಿ ಸ್ವಲ್ಪ ನಿಧಾನವಾಗಿ, ಸ್ವಲ್ಪ ತಾಳ್ಮೆಯಿಂದ ನಾವು ಇದಕ್ಕೆ ಬೆಂಕಿ ಮಾಡಬೇಕಾಗ್ತದೆ. ಕೆಲವರೆಲ್ಲ ಸೀಮೆ ಎಣ್ಣೆ ಹಾಕಿ ಎಲ್ಲ ಬೇಗನೆ ಬೆಂಕಿ ಹಿಡಿಯುವ ಹಾಗೆ ಮಾಡ್ತಾರೆ. ಆದರೆ ನಾವು ತೆಂಗಿನ ಗರಿಯನ್ನೇ ಹಿಡಿದು ಬೆಂಕಿಯನ್ನು ಮಾಡೋದು. ಹಾಗೆ ಸಪುರ ಕಟ್ಟಿಗೆ ಇದ್ದರೆ ಬೇಗನೆ ಬೆಂಕಿ ಹಿಡಿತದೆ, ಅದಕ್ಕೇನು ಟೈಮ್ ಬೇಕಿಲ್ಲ. ಆದರೆ ಇವಾಗ ನಮ್ಮಲ್ಲಿರುವುದೆಲ್ಲ ತೋರದ ಕಟ್ಟಿಗೆನೆ, ಬೆಂಕಿ ಹಿಡಿಲಿಕ್ಕೇ ತುಂಬ ಟೈಮ್ ತಗೊಳ್ತದೆ. ಹಾಗೆ ಇವಾಗ ಸಣ್ಣ ಸಣ್ಣ ಸಪುರದ ತುಂಡೆಲ್ಲ ಇಟ್ಟು ಹೇಗಾದರೂ ಬೆಂಕಿ ಹಿಡಿಯುವ ಹಾಗೆ ಮಾಡಿದೆ. ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕಾಗ್ತದೆ, ಆವಾಗ ಬೆಂಕಿ ಚೆನ್ನಾಗಿ ಹಿಡಿತದೆ. ನಾವು ಸ್ವಲ್ಪ ಬೆಂಕಿ ಮಾಡಿ ಒಳಗಡೆ ಹೋದರೆ ಇಲ್ಲಿ ಬೆಂಕಿ ಎಲ್ಲ ನಂದಿ ಹೋಗ್ತದೆ. ನೋಡಿ, ಇವಾಗ ಕಟ್ಟಿಗೆಗೆ ಬೆಂಕಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಯ್ತಷ್ಟೇ. ಇವಾಗ ನೋಡಿ, ಕಟ್ಟಿಗೆಗೆ ಬೆಂಕಿ ಹಿಡಿಯಿತು. ಇನ್ನು ನೀರು ಬಿಸಿ ಮಾಡಲಿಕ್ಕೆ ಇಡ್ತೇನೆ.
ಇವಾಗ ನಾನು ನೀರು ಬಿಸಿ ಮಾಡಲಿಕ್ಕೆ ಇಟ್ಟೆ. ನಾನು ಇವಾಗ 1-2 ವರ್ಷದಿಂದ ಮಣ್ಣಿನ ಪಾತ್ರೆಯಲ್ಲೇ ನಾನು ಅನ್ನವನ್ನು ಕೂಡ ಮಾಡೋದು. ಮೊನ್ನೆ ಒಂದು ಕಡೆ ಹೋದಾಗ ನನಗೆ ಮಣ್ಣಿನ ಪಾತ್ರೆಯಲ್ಲೇ ಅನ್ನ ಮಾಡಿ ಅಭ್ಯಾಸ ಅಂತ ಹೇಳಿದ್ದಕ್ಕೆ ನೀವು ಹೇಗೆ ಮಾಡ್ತೀರಾ ಅಂತ ಕೇಳಿದರು. ಯಾಕಂದರೆ ಅವರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅನ್ನ ಮಾಡಿ ಗೊತ್ತೇ ಇಲ್ಲ. ಪದಾರ್ಥ ಆದರೆ ಮಾಡ್ತಾರಂತೆ, ಆದರೆ ಮಣ್ಣಿನ ಪಾತ್ರೆಯಲ್ಲಿ ಅನ್ನ ಮಾಡಲಿಕ್ಕೆ ಹೇಗೆ ಮಾಡೋದು, ಯಾವ ಪಾತ್ರೆ ಅಂತ ಕೇಳ್ತಾಯಿದ್ರು. ನಾನು ಅವರ ಹತ್ರ ಹೇಳಿದೆ, ಅನ್ನ ಮಾಡಲಿಕ್ಕೆ ಅಂತೇಳಿ ದೊಡ್ಡ ಪಾತ್ರೆ ಇರ್ತದೆ, ಅಂದರೆ ಮಣ್ಣಿನ ಪಾತ್ರೆ ಇರ್ತದೆ, ಅದನ್ನು ತೊಗೊಂಡ್ರೆ ಆಯಿತು ಅಂತ ಹೇಳಿದೆ. ಅವರಿಗೆ ಗೊತ್ತೇ ಇಲ್ಲ ಅನ್ನವನ್ನು ಕೂಡ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾರೆ ಅಂತೇಳಿ. ಹಾಗೆ ನಾನಿವಾಗ 2 ವರ್ಷದಿಂದ ಅನ್ನವನ್ನು ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು. ಜಾಸ್ತಿ ಕೆಲಸದವರಿದ್ದರೆ ಮಾತ್ರ ದೊಡ್ಡ ಅಲ್ಯೂಮಿನಿಯಂ ಪಾತ್ರೆಯನ್ನು ಇಡ್ತೇನೆ. ಅಂದರೆ ಇದು ನಮಗೆ ಸರಿ ಆಗ್ತದೆ. ನಮಗೆ 4 ಮಂದಿಗೆ ಅನ್ನ ಮಾಡಲಿಕ್ಕೆ 4-5-6 ಮಂದಿಗೆ ಇದರಲ್ಲಿ ಅನ್ನ ಸಾಕಾಗ್ತದೆ. ಇದರಲ್ಲಿ ಮಾಡಿದರೆ ಕೆಲಸದವರು 5-6 ಮಂದಿ ಜಾಸ್ತಿ ಇದ್ದರೆ ಇದರಲ್ಲಿ ಮಾಡಿದರೆ ಸಾಕಾಗೋದಿಲ್ಲ. ಆವಾಗ ನಾನು ಅಲ್ಯೂಮಿನಿಯಂ ಇದ್ದು ದೊಡ್ಡ ಪಾತ್ರೆಯನ್ನು ಇಡ್ತೇನೆ. ಇವಾಗ ಬೆಂಕಿ ಹಿಡಿಯಿತು. ಇನ್ನು ನೀರು ಬಿಸಿಯಾದ ಕೂಡಲೇ ಅಕ್ಕಿಯನ್ನು ತೊಳೆದು ಹಾಕ್ತೇನೆ. ಒಲೆಗೆ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟು ಆಮೇಲೆ ನಾನು ಒಂದು ಪಲ್ಯ ಮಾಡಿದೆ. ಮೊನ್ನೆ ಬೆಳೆದ ಬೀನ್ಸನ್ನು ತಂದಿದೆ, ಅದನ್ನೆಲ್ಲ ಸುಳಿದು ಅದರ ಬೀಜವನ್ನು ಸೆಪ್ರೇಟ್ ಮಾಡಿ ಇಟ್ಟಿದೆ. ಇವತ್ತು ನಾನು ಅದಕ್ಕೆ ಆಲೂಗಡ್ಡೆ ಹಾಕಿ ಒಂಥರ ಗಸಿ ಮಾಡಿದ್ದೇನೆ. ನೋಡಿ, ಈ ಥರ ಗಸಿ ಮಾಡಿದ್ದೇನೆ. ತುಂಬಾ ಟೇಸ್ಟಾಗಿ ಬಂದಿದೆ. ಅದೇ ರೀತಿ ಎಲ್ಲ ಬೀಜ ಕೂಡ ಮೊಳಕೆ ಬಂದಿತ್ತು. ಹಾಗಾಗಿ ಒಂಥರ ಡಿಫ್ರೆಂಟ್ ಟೇಸ್ಟಾಗಿ ಚೆನ್ನಾಗಿ ಬಂದಿದೆ. ಹಾಗೆ ಅನ್ನಕ್ಕೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಟದ್ದು ನೀರು ಕೂಡ ಇವಾಗ ಚೆನ್ನಾಗಿ ಬಿಸಿಯಾಗಿದೆ. ಇವತ್ತು ನಾನು ವೈಟ್ ರೈಸ್ ಮಾಡ್ತೇನೆ. ಮೀನು ಸಾರಿಗೆ ವೈಟ್ ರೈಸ್ ಒಳ್ಳೆ ಕಾಂಬಿನೇಷನ್. ಹಾಗಾಗಿ ಇವತ್ತು ವೈಟ್ ರೈಸ್ ಅನ್ನ ಮಾಡ್ತೇನೆ. ಬೇಗನೆ ಇವಾಗ ಅಕ್ಕಿಯನ್ನು ತೊಳೆದು ಹಾಕ್ತೇನೆ. ನೋಡಿ, ನೀರು ಕುದೀತಾ ಇದೆ. ತೊಳೆದ ಅಕ್ಕಿಯನ್ನು ಹಾಕ್ತೇನೆ. ಹಾಗೆಯೇ ಇವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೇನೆ. ವೈಟ್ ರೈಸಿಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡ್ರೆ ತುಂಬಾ ಒಳ್ಳೆಯದಾಗ್ತದೆ. ಇವಾಗ 1:02 ಆಗ್ತಾ ಬಂತು. ದನವನ್ನು ಹೋಗಿ ತರ್ತೇನೆ. ಜಾನವರು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ನಾನು ಇವಾಗ ಹೋಗಿ ದನವನ್ನು ತರ್ತೇನೆ. ಇವಾಗ ದನವನ್ನು ತಂದು ಹಟ್ಟಿಯಲ್ಲಿ ಕಟ್ಟಿ ಆಯಿತು. ಅದಕ್ಕೆ ನೀರು ಕೂಡ ಕುಡಿದಾಯಿತು. ಇನ್ನೂ 4 ಗಂಟೆ ಹೊತ್ತಿಗೆ ಹಾಲು ಕರೆಯೋದು. ಇವಾಗ ಎಲ್ಲ ಕಡೆ ಒಣ ಮಿದ್ದು ಸಂಭ್ರಮ ನಡೀತಾ ಇದೆ. ನಾನು ಕೂಡ ಪ್ರತಿ ವರ್ಷ ಸಣ್ಣ ಪೂಕಳಮ್ಮನ್ನು ಹಾಕ್ತೇನೆ. ನನಗೆ ಗೊತ್ತಿರುವ ಹಾಗೆ ಸಿಂಪಲ್ ಆಗಿ ಹಾಕ್ತೇನೆ. ಹಾಗೆ ಈ ಸಲ ಕೂಡ ಹಾಕೋಣ ಅಂತೇಳಿ ಸ್ವಲ್ಪ ಹೂಗಳನ್ನೆಲ್ಲ ಜಾನವರು ತಂದಿದ್ದಾರೆ. ಮಾರ್ಕೆಟಿಗೆ ಹೋಗಿದ್ರೆ ಹಾಗೆ ಹೂಗಳನ್ನು ತಂದಿದ್ದಾರೆ. ಹಾಗೆ ಇವತ್ತು ಸಾಯಂಕಾಲ ಒಂದು ಪೂಕಳಂ ಮಾಡೋಣ ಅಂತೇಳಿ ಹೂಗಳ ರಂಗೋಳಿಯನ್ನು ಮಾಡೋದು ತುಂಬಾ ಖುಷಿ. ಹಾಗಾಗಿ ಹೂಗಳಿದೆ ಅಲ್ವಾ, ಹಾಗೆ ಮಾರ್ಕೆಟಿನಿಂದ ಹೂಗಳನ್ನು ತಂದಿದ್ದಾರೆ. ಅದನ್ನೆಲ್ಲ ಇಟ್ಟು ಇವತ್ತು ಒಂದು ಸಾಯಂಕಾಲದ ಹೊತ್ತಿಗೆ ಒಂದು ಪೂಕಳಂ ಮಾಡ್ತೇನೆ. ಆ್ಯಕ್ಚುಲಿ ಅದು ಬೆಳಿಗ್ಗೆ ಮಾಡಬೇಕು, ಆದರೆ ಬೆಳಿಗ್ಗೆ ಟೈಮ್ ಇಲ್ಲ. ನಾನೊಬ್ಬಳೇ ಇದ್ದೆ ಅಲ್ವಾ, ಮನ್ವಿತಾ ಕಾಲೇಜಿಗೆ ಹೋಗಿದ್ಲಿ. ಇವಾಗ ಮನ್ವಿತಾ ಕೂಡ ಇದ್ದಾಳೆ. ಹಾಗಾಗಿ ಸಾಯಂಕಾಲದ ಹೊತ್ತು ಮಾಡ್ತೇನೆ. ನೋಡಿ, ಇಷ್ಟು ಹೂಗಳನ್ನು ಸೆಪ್ರೇಟಾಗಿ ಮಾಡಿಟ್ಟಿದ್ದೇನೆ. ಇನ್ನು ನೋಡಬೇಕು ಯಾವ ಡಿಸೈನಲ್ಲಿ ರಂಗೋಲಿ ಮಾಡ್ತೇನೆ ಅಂತೇಳಿ ಮತ್ತೆ ಡಿಸೈಡ್ ಮಾಡಬೇಕಷ್ಟೇ. ಇವಾಗ 4 ಆಗ್ತಾ ಬಂತು. ಜಾನವರು ಪೂಜೆಗೆ ಹೋದರು. ಹಾಗೆ ನಾನಿವಾಗ ಸಾಯಂಕಾಲ 4 ಗಂಟೆಗೆ ಇವಾಗ ಹಾಲು ಕರಿತೇನೆ. ಹಾಲು ಕರೆದಾದ್ಮೇಲೆ ಡೈರಿಗೆ ಹೋಗಿ ಹಾಲು ಹಾಕಿ ಬರಬೇಕು. ಆಮೇಲೆ ಪೂಕಲಮನ್ನು ಮಾಡಬೇಕು. ಇವಾಗ ಹಾಲು ಕರೆದಾಯಿತು. ಇನ್ನು ಡೈರಿಗೆ ಹಾಲು ಹಾಕಿ ಬರಬೇಕು. ಇವಾಗ 4:02 ಆಗ್ತಾ ಬಂತು. ಬೇಗನೆ ಡೈರಿಗೆ ಹೋಗಿ ಹಾಲು ಹಾಕಿ ಬರ್ತೇನೆ. ನೋಡಿ, ಇವಾಗ ಇಷ್ಟು ಹೂಗಳಿವೆ. ಸ್ವಲ್ಪ ನಾವು ಕೊಯ್ದು ತಗೊಂಡು ಬಂದೆವು. ಹಾಗೆಯೇ ಮಾರ್ಕೆಟಿನಿಂದ ತಂದ ಇಷ್ಟು ಹೂಗಳಿವೆ. ಇದರಿಂದ ಈಗ ಸಿಂಪಲಾದ ಒಂದು ಪೂಕಲಮನ್ನು ಮಾಡ್ತೇವೆ.
ಇವಾಗ ಮನ್ವಿತಾ ಮತ್ತು ನಾನು ಸೇರಿ ಒಂದು ಸಿಂಪಲ್ ಆದ ಪೂಕಲಮನ್ನು ರೆಡಿ ಮಾಡಿದ್ದೇವೆ. ನಿಮಗೆ ತೋರಿಸ್ತೇನೆ ಹೇಗೆ ಮಾಡಿದ್ದೇವೆ ಅಂತೇಳಿ. ಸಿಂಪಲ್ ಆಗಿ ಮಾಡಿದ್ದೇವೆ, ಬನ್ನಿ ಇವಾಗ ನೋಡೋಣ. ನೋಡಿ ಈ ಥರ ಮಾಡಿದ್ದೇವೆ. ಅಷ್ಟು ಕರೆಕ್ಟಾಗಿ ಬರಲಿಲ್ಲ, ಆದರೂ ಪರವಾಗಿಲ್ಲ. ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳು. ನಾವೊಂದು ಸಿಂಪಲ್ ಆಗಿ ಪೂಕಲಂ ಹಾಕಿ ನಿಮಗೆಲ್ಲರಿಗೂ ನಾವು ವಿಶ್ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲರಿಗೂ ಶುಭಾಶಯಗಳು. ನಾವು ಹಬ್ಬವನ್ನು ಸೆಲೆಬ್ರೇಟ್ ಏನು ಮಾಡೋದಿಲ್ಲ, ಆದರೆ ಒಂದು ಪೂಕಲಂ ಮಾಡೋಣ ಅಂತೇಳಿ ಅದೊಂದು ಮಾಡಲಿಕ್ಕೆ ಒಂಥರ ಖುಷಿ. ಯಾಕೆಂದರೆ ಹೂಗಳನ್ನಿಟ್ಟು ಅದನ್ನು ಡಿಸೈನ್ ಆಗಿ ಮಾಡೋದು ತುಂಬಾ ಖುಷಿ. ಕೇರಳದಲ್ಲಿ ಎಲ್ಲ ತುಂಬ ದೊಡ್ಡ ದೊಡ್ಡ ರಂಗೋಲಿಯನ್ನೆಲ್ಲ ಮಾಡ್ತಾರೆ. ಹೂವಿನ ಅಲಂಕಾರದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ನೋಡಲಿಕ್ಕೂ ತುಂಬಾ ಖುಷಿ ಆಗ್ತದೆ. ಹಾಗೆ ನಾನು ಕೂಡ ಸಿಂಪಲಾಗಿ ಮಾಡಿದ್ದು, ನನಗೆ ಗೊತ್ತಿರುವ ಹಾಗೆ ಮಾಡಿದ್ದೇವೆ. ಕಳೆದ ವರ್ಷ ಕೂಡ ಸಿಂಪಲಾಗಿ ಮಾಡಿದ್ದು, ಈ ಸಲ ಕೂಡ ಸಿಂಪಲಾಗಿಯೇ ಮಾಡಿದ್ದು. ಹಾಗೆ ನೋಡಲಿಕ್ಕೆ ಖುಷಿ ಆಗ್ತದೆ. ವೈಟ್ ಟೈಲ್ಸಲ್ಲಿ ಒಂಥರ ಕಲರ್ಫುಲ್ ಹೂ ನೋಡುವಾಗ ತುಂಬಾ ಖುಷಿ ಆಗ್ತದೆ. ನೀವು ನೋಡಿದ್ರಲ್ಲ, ಹಾಗೆ ಸಿಂಪಲಾಗಿ ಮಾಡಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳು. ವಾವ್, ಪೂಕಲಂ, ಹ್ಯಾಪಿ ಓಣಂ. ಎಲ್ಲರಿಗೂ ಹ್ಯಾಪಿ ಓಣಂ. ಓಣಂ ಹಾಗೆ ಎಲ್ಲರಿಗೂ ಓಣಂ ಶುಭಾಶಯಗಳು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಗಂಟೆ 10 ಆಗ್ತಾ ಬಂತು. ಇವಾಗ 10 ಗಂಟೆಗೆ ಟೀ ಮಾಡ್ತೇನೆ. ಜಾನ್ ಅವರಿಗೆ ಟೀ ಆಗಬೇಕು. ಇವತ್ತು ನಾನು ಬೆಳಿಗ್ಗೆ ಜೀರಾ ರೈಸ್ ಮಾಡಿದ್ದೆ, ಸ್ವಲ್ಪ ಮಾಡಿದ್ದೆ. ಹಾಗೆ ಇವಾಗ 10 ಗಂಟೆಗೆ ಬ್ರೆಡ್ ಇದೆ. ಇವಾಗ ಬ್ರೆಡ್ ಇದ್ದು ಹಾಲು ಹಾಗೂ ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ಡಿಪ್ ಮಾಡಿ ಇದನ್ನು ಫ್ರೈ ಮಾಡ್ತೇನೆ. ಹಾಗೆ ಅದರ ಕೆಲಸವನ್ನು ಇವಾಗ ಮಾಡ್ತೇನೆ. ಹಾಗೆ ಮನ್ವಿತಾ ಕೂಡ ಇದ್ದಾಳೆ ಮನೆಯಲ್ಲಿ, ಅವಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು, ಹಾಗಾಗಿ ಈ ಥರ ಮಾಡ್ತೇನೆ. ಇದು ಸಾಫ್ಟ್ ಆಗಿ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ. ಇವಾಗ ನೋಡಿ, ಇದು ಫ್ರೈ ಮಾಡಿ ಆಯಿತು. ಸ್ಪೆಷಲ್ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಯಿತು. ಹಾಗೆಯೇ ಜಾನ್ ಅವರಿಗೆ ಟೀ ಕೂಡ ರೆಡಿ ಆಯಿತು. ನೋಡಿ, ಇವತ್ತು ಮೀನಿನ ಮಾರ್ಕೆಟ್ ನಮ್ಮ ಮನೆಗೆ ಬಂದಿದೆ. ನೋಡಿ, ಇಲ್ಲಿ ಬಂಗುಡೆ, ಇಲ್ಲಿ ಬಾಲೆ ಮೀನು ನೋಡಿ ಎಷ್ಟು ದೊಡ್ಡದಿದೆ. ಹಾಗೆಯೇ ಇದಕ್ಕೆ ರೇಟ್ ತುಂಬ ಕಡಿಮೆ, 100 ರೂಪಾಯಿ ಕೆಜಿಗೆ. ಹಾಗೆ ಇಲ್ಲಿ ಬಂಗುಡೆ ಮೀನು ತಂದಿದ್ದಾರೆ. ಇದು ನಾಳೆಯಿಂದ ಕೆಲಸಕ್ಕಿದ್ದಾರೆ ಮನೆಯಲ್ಲಿ, ಹಾಗಾಗಿ ಇವತ್ತೇ ತಂದಿಟ್ಟದ್ದು, ಒಂದು ವೇಳೆ ನಾಳೆ ಸಿಗದಿದ್ದರೆ ಅಂತೇಳಿ. ಹಾಗೆ ಇವಾಗ ಮನ್ವಿತಾ ಕ್ಲೀನ್ ಮಾಡ್ತಾ ಇದ್ದಾಳೆ. ಬಾಲೆ ಮೀನನ್ನು ಕಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅದನ್ನು ಕಟ್ ಮಾಡುವ ಮೆಥಡ್ ಚೇಂಜ್. ಮೊನ್ನೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಅದನ್ನು ವಿ ಟೈಪ್ ಆಗಿ ಕಟ್ ಮಾಡಬೇಕು. ಹಾಗೆ ಇಬ್ಬರು ಸೇರಿ ಇವಾಗ ಮೀನು ಕಟ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ವಿ ಆಕಾರದಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಷ್ಟು ಕಟ್ ಮಾಡಿ ಆಗಿದೆ ನೋಡಿ. ಹೌದಾ? ಹಾಗೆಯೇ ಇಲ್ಲಿ ಮನ್ವಿತಾ ಬಂಗುಡೆಯದ್ದು ರೆಕ್ಕೆ ಪುಕ್ಕ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ. ಈ ಜಾನ್ ಮತ್ತು ಮನ್ವಿತಾ ಇವಾಗ ಮೀನನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಇವಾಗ ಒಂದು ಟೊಮೆಟೊ ಸಾರು ಮಾಡ್ತೇನೆ. ತೊಗರಿಬೇಳೆ ಹಾಕಿ ಒಂದು ಸಾರು ಮಾಡ್ತೇನೆ. ಮಧ್ಯಾಹ್ನಕ್ಕೂ ಆಗ್ತದೆ, ರಾತ್ರಿಗೂ ಆಗ್ತದೆ. ಹಾಗೆ ಇವಾಗ ಟೊಮೆಟೊ ಬೆಂಬುಳಿ ಎಲ್ಲ ರೆಡಿ ಮಾಡಿ ತೊಗೊಂಡಿದ್ದೇನೆ. ಇದನ್ನು ಬೇಗನೆ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ಜಾನ್ ಮತ್ತು ಮನ್ವಿತಾಳಿಗೆ ಮೀನನ್ನು ಕ್ಲೀನ್ ಮಾಡಿ ಆಯಿತು. ಹಾಗೆಯೇ ಸ್ವಲ್ಪ ಮೀನಿಗೆ ನಾನು ಮಸಾಲ ಕೂಡ ಹಾಕಿಟ್ಟಿದ್ದೇನೆ. ಹಾಗೆ ಅನ್ನ ಕೂಡ ಬೆಂದಿತ್ತು. ಹಾಗೆ ಇನ್ನು ಸಾರಿಗೆ ಒಂದು ಒಗ್ಗರಣೆಯನ್ನು ಹಾಕಬೇಕು. ಹಾಗೆಯೇ ಮೀನನ್ನು ಫ್ರೈ ಮಾಡಬೇಕು. ಇವಾಗ ಮೀನು ಫ್ರೈ ಮಾಡಲಿಕ್ಕೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾಗಿದೆ, ಮೀನನ್ನು ಹಾಕ್ತೇನೆ.
ಯಾರಿಗೆಲ್ಲ ಈ ಮೀನೆಂದರೆ ತುಂಬ ಇಷ್ಟ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನನಗಂತೂ ತುಂಬ ಇಷ್ಟ. ಇವಾಗ ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು. ಮೀನು ಫ್ರೈ ಆಯಿತು, ಸಾರಾಯಿತು, ಅದೇ ರೀತಿ ಅನ್ನ ಎಲ್ಲ ರೆಡಿ ಆಯಿತು. ಇನ್ನು ನಾವು ಊಟ ಮಾಡೋದು. ಇವಾಗ ಜಾನ್ ಅವರು ಆಲ್ರೆಡಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ರೆಡಿ ಆದರು. ನೋಡಿ, ಜಾನ್ ಅವರು ರೆಡಿ ಆದರು. ಇನ್ನೊಬ್ಳು ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ ಕೂತ್ಕೊಳ್ಳಿಕ್ಕೆ. ಅವಳಿಗೆ ಬಂಗುಡೆ ಮೀನು ಬೇಕಂತೆ. ನಾನಿವತ್ತು ಬಾಳೆ ಮೀನು ಫ್ರೈ ಮಾಡಿದ್ದು, ಹಾಗಾಗಿ ಅವಳಿಗೆ ಅದು ಇಷ್ಟ ಇಲ್ಲ. ಅವಳಿಗೆ ಬಂಗುಡೆ ಬೇಕು. ಅವಳಿಗೆ ಒಂದು ಸಪ್ರೇಟ್ ಬಂಗುಡೆ ಫ್ರೈ ಮಾಡಿದ್ದೇನೆ. ನೋಡಿ, ಟೊಮೆಟೊ ಸಾರು, ಟೊಮೆಟೊ ಅಂದರೆ ತೊಗರಿಬೇಳೆ ಸಾರು ಇಲ್ಲಿ ತೊಗೊಳ್ತಾ ಇದ್ದಾರೆ. ಇಲ್ಲಿ ಇವಳು ಕೂಡ ತೊಗೊಳ್ತಾ ಇದ್ದಾಳೆ. ನೋಡಿ, ಮೀನು ಫ್ರೈ ರೆಡಿ ಆಯಿತು. ಒಂದು ಬಂಗುಡೆ ಸಪ್ರೇಟಾಗಿ ಫ್ರೈ ಮಾಡಿದ್ದೇನೆ. ಒಂದು ಗುಡುಂಬ ಆಯಿತು ನೋಡಿ. ಹಾಗೆ ಇವಾಗ ಮಧ್ಯಾಹ್ನದ ಊಟ ರೆಡಿ ಆಯಿತು. ಇನ್ನು ನಾವು ಊಟ ಮಾಡ್ತೇವೆ.